ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವೆಜ್ ಮ್ಯಾಗಿ ಮಾಡೋಣ ಅಂತ ವೆಜ್ ಮ್ಯಾಗಿ ಮಾಡಿರೋದಿದೆ. ತುಂಬ ಚೆನ್ನಾಗಿ ಸೂಪಿಯಾಗಿ ಸ್ಪೈಸಿಯಾಗಿ ಬಂದಿದೆ. ಮಕ್ಕಳು ಮ್ಯಾಗಿ ಬೇಕು ಅಂತ ಹಠ ಮಾಡ್ತಾರೆ. ಸೊ ಇಂಥದ್ರಲ್ಲಿ ಮ್ಯಾಗಿನ ವೆಜಿಟೇಬಲ್ಸ್ ಆ್ಯಡ್ ಮಾಡಿ ಹೆಲ್ತಿಯಾಗಿ ಕೂಡ ಮಾಡ್ಬೋದು. ಸೊ ಇವಾಗ ಮ್ಯಾಗಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಏನೇನೆಲ್ಲ ತೊಗೊಳ್ತೀವಿ ಮಾಡೋದಕ್ಕೆ ಅಂತ ನೋಡೋಣ. ನಾನು ಮೊದಲನೇದಾಗಿ 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡದಾಗಿರೋದೆ, 2 ಬೀನ್ಸ್, 2 ಆಲೂಗಡ್ಡೆ, 2 ಕ್ಯಾರೆಟು, 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ತೊಗೊಂಡು ತರಕಾರಿ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ 3 ತೊಗೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಪೀಸ್ ಕೂಡ ಆ್ಯಡ್ ಮಾಡ್ಬೋದು. ಇದಕ್ಕೆ ವಾಟರು ಒಂದು 2 ಗ್ಲಾಸ್ ನೀರು ಹಾಕಿ, ನಾನು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕಿ ಫಸ್ಟು ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ತರಕಾರಿ ಬೇಯಬೇಕಲ್ವ, ಮಕ್ಕಳು ತಿಂತಾರೆ ಅನ್ನೋದಕ್ಕೋಸ್ಕರ. ಇವಾಗ 2 ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಸ್ಟವ್ ಆನ್ ಮಾಡೋಣ. ಪಿಂಚ್ ಆಫ್ ಸಾಲ್ಟ್ ಹೇಳಿದೆ ಆವಾಗಲೇ, ಪಿಂಚ್ ಆಫ್ ಸಾಲ್ಟ್ ಹಾಕಿ ಸ್ಟವ್ ಆನ್ ಮಾಡಿದ್ದೀನಿ. ಇದನ್ನ ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಒಂದು 2 ನಿಮಿಷ ಅದು ಬೇಯ್ಕೊಳ್ಳುತ್ತೆ. ಅದು ಬೇಯ್ಕೊಳ್ಳೋವಾಗ ನಾವು ಬೇರೆ ಏನಾದ್ರು ಮಾಡ್ಕೊಳ್ಳೋಣ. ಏನು ಮಾಡೋದು, ಇವಾಗ ಮ್ಯಾಗಿ ಮಾಡೋಣ ಅಂತ ಹೇಳಿದ್ದೀವಿ. ಮ್ಯಾಗಿನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮ್ಯಾಗಿಲಿ ಬರೋ ಮ್ಯಾಗಿ ಮಸಾಲ ಪೌಡರ್ ನಾನು 5 ಮ್ಯಾಗಿ ತೊಗೊಂಡಿದ್ದೀನಿ. 5 ಮ್ಯಾಗಿಗೆ 4 ಮ್ಯಾಗಿ ಮಸಾಲ ಪೌಡರ್ನ ತೊಗೊಂಡಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಏನು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿದ್ರೆ, ಒಂದು ಕಡಾಯಿ ತೊಗೊಂಡಿದ್ದೀನಿ, ಬಾಣಲಿ. ಅದಕ್ಕೆ ಸುಮಾರು 3 ಸ್ಪೂನ್ ಆಗೋಷ್ಟು, ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. 3 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ಕಾಯಕ್ಕೆ ಸ್ಟಾರ್ಟ್ ಆದಮೇಲೆ ಮಸ್ಟರ್ಡ್ ಸಾಸಿವೆನ ಒಂದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಅದು ಚಟಪಟ ಅಂತ ಸಿಡಿದ್ಮೇಲೆ ಚಾಪ್ಡ್ ಆನಿಯನ್ ಹೇಳಿದ್ನಲ್ಲ ಆಗಲೇ, ಸ್ವಲ್ಪ ದೊಡ್ಡದಾಗಿರೋ ಆನಿಯನ್ನೇ 2 ತೊಗೊಂಡಿದ್ದೀನಿ. ಅದ್ರ ಜೊತೆಗೇ 2 ಗ್ರೀನ್ ಚಿಲ್ಲಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಸ್ವಲ್ಪ ಬೇಗ ಬೇಯ್ಕೊಳ್ಳಿ ಅಂತ ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ಹಾಗೆ ಸ್ವಲ್ಪ ಬಾಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಅದು ಬೇಗನೆ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಕಲರ್ ಆಲ್ರೆಡಿ ಚೇಂಜ್ ಆಗಿರೋದ್ರಿಂದ 3/4 ಸ್ಪೂನು ಗಾರ್ಲಿಕ್ ಪೇಸ್ಟು, 1/2 ಸ್ಪೂನು ಜಿಂಜರ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿದ್ದಾದಮೇಲೆ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಒಂದು 1/2 ಮಿನಿಟ್ ಬಾಡಿಸ್ಕೊಂಡು ಸಾಕಾಗುತ್ತೆ. ಈಗ ಆಲ್ರೆಡಿ ನಾವು ಹೆಚ್ಚಿಟ್ಕೊಂಡಿರೋಂಥ 2 ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಹೈ ಫ್ಲೇಮಲ್ಲೇ ಇರಲಿ, ಯಾಕಂತ ಹೇಳಿದ್ರೆ ಟೊಮೊಟೊ ವಾಟರು ಔಟ್ ಆಗುತ್ತೆ. ಸೊ ಆವಾಗ ನೀರಿನ ಅಂಶ ಬಿಡೋದ್ರಿಂದ ಟೊಮೊಟೊದಿರೋದು ಹೈ ಫ್ಲೇಮಲ್ಲಿ ಇದ್ರೂ ಓಕೆನೇ. ಟೊಮೊಟೊ ಸ್ವಲ್ಪ ಮೆತ್ತಗೆ ಸ್ಟಾರ್ಟ್ ಆಗುತ್ತೆ. ಮೆತ್ತಗಾದರೆ ಒಂದು 1/2 ಮಿನಿಟ್ ಸಾಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ. 1 ಸ್ಪೂನು ನಾನು ಖಾರದ ಪುಡಿ ಮನೇಲೇ ಬಾಡಿರೋದಂತ ಹೇಳಿದ್ದೀನಿ. ಮನೇಲೆ ಮಾಡಿರೋಂಥ ಖಾರದ ಪುಡಿ ಯೂಸ್ ಮಾಡ್ಕೊಂಡು, ನೀವು ಅಂಗಡಿಲಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. 1 ಸ್ಪೂನ್ ಯಾಕೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಮಕ್ಕಳ ತಿನ್ನೋದಿದೆ, ಸ್ವಲ್ಪ ಜಾಸ್ತಿ ಸ್ಪೈಸಸ್ ಆಗಿಬಿಡ್ತು ಅಂತ ಹೇಳಿದ್ರೆ ಮಕ್ಕಳು ತಿನ್ನೋದಿಲ್ಲ, ಅದಕ್ಕೋಸ್ಕರ. ಈಗ ಆಲ್ರೆಡಿ ನಾವು ಒಂದು 3 ನಿಮಿಷ ಬೇಯಿಸಿಟ್ಕೊಂಡಿರೋದು ನೋಡ್ಬೋದು. ತರಕಾರಿನ ಇವಾಗ ಏನು ಒಗ್ಗರಣೆ ಕೊಟ್ಕೊಂಡಿದ್ದೀವಲ್ಲ ಅದಕ್ಕೆ ವಿತ್ ವಾಟರ್ ಇನ್ಕ್ಲೂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅದರಲ್ಲಿರೋ ನೀರನ್ನ ಯಾಕೆ ನಾವು ತೆಗೆದು ಬರೀ ಸೆಪ್ರೇಟ್ ತರಕಾರಿ ಹಾಕ್ಕೊಳ್ಬೇಕು. ವಾಟರ್ ತುಂಬ ಹೆಲ್ತಿಯಾಗಿರುತ್ತೆ, ವೆಜಿಟೇಬಲ್ ವಾಟರು, ಅದಕ್ಕೋಸ್ಕರ ಇನ್ಕ್ಲೂಡ್ ವಾಟರು. ಅದು 2 ಗ್ಲಾಸ್ ಹಾಕಿರೋದ್ರೆ ಅದು 1 ಗ್ಲಾಸ್ ಆಗಿರುತ್ತೆ ಎಲ್ಲ ಬೆಂದಿದ್ದಾದಮೇಲೆ. ಸೊ ಇವಾಗ ಇನ್ನು 3 ಗ್ಲಾಸ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, 3 ಗ್ಲಾಸ್ ಮತ್ತು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ 5 ಮ್ಯಾಗಿ ತೊಗೊಂಡಿರೋದ್ರಿಂದ ನೋಡಿ ಬಾಯ್ಲ್ ಸ್ಟಾರ್ಟ್ ಆಗಿದೆ. ಅದೇನು ಮ್ಯಾಗಿ ತೊಗೊಂಡಿದ್ದೀವಿ ಆಲ್ರೆಡಿ ಎತ್ತಿಟ್ಕೊಂಡಿರೋದಿದೆ, 5 ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೂಪಿಯಾಗಿದ್ರೇ ಓಕೆ. ನಾವು ಇನ್ನೂ ಬೇಕಾದ್ರೆ ನೀರು ಕೂಡ ಹಾಕ್ಕೊಳ್ಬಹುದು, ನೀರು ಕಡಿಮೆ ಆಗಿದೆ ಅಂತ ಹೇಳಿದ್ರೆ. ನಾನು ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. 5 ಮ್ಯಾಗಿಗೆ 5 ಕಪ್ ಆಗೋಷ್ಟು ವಾಟರ್ ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ನೀರು ಕೂಡ ಆ್ಯಡ್ ಮಾಡಿದ್ದೀನಿ, ತರಕಾರಿ ಬೇಯಿಸಿಟ್ಕೊಂಡಿರೋದು. ಸೊ ಇದು ಕರೆಕ್ಟಾಗಿ ಆಗಿರುತ್ತೆ. ಕಡಿಮೆ ನೀರಂತೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ 1 ಗ್ಲಾಸು ಎಕ್ಸ್ಟ್ರಾ ವಾಟರ್ ಹಾಕಿದ್ರು ಅದು ಕರೆಕ್ಟಾಗುತ್ತೆ. ಇವಾಗ ಅದು ಬಾಯ್ಲ್ ಆಗಿ ಸ್ಟಾರ್ಟ್ ಆಗ್ತಾಯಿದೆ. ಮ್ಯಾಗಿ ಹಾಕಿದ್ದಾಗಿದ್ಮೇಲೆ
ಅದಕ್ಕೆ ಮ್ಯಾಗಿದು ಮಸಾಲ ಪೌಡರ್ ಏನಿದೆ ಅದನ್ನು 4 ತೊಗೊಂಡಿದ್ದೀನಿ. 5 ಮ್ಯಾಗಿಗೆ 4 ತೊಗೊಂಡಿದ್ದೀನಿ. 5ಕ್ಕೆ 5 ಯಾಕೆ ಆಗ್ತಾಯಿದೆ ಅಂದರೆ ಹೆವಿ ಮಸಾಲೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ 1 ಕಡಿಮೆ ಮಾಡ್ತಾಯಿದ್ದೀನಿ, 1 ಪ್ಯಾಕೆಟ್ನ ಲೆಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಅದನ್ನ ಬಾಡಿಸ್ಕೊಳ್ಳೋಣ. ಮ್ಯಾಗಿ ವೆಜಿಟೇಬಲ್ಸು ಮಸಾಲ ಆಲ್ರೆಡಿ ಒಗ್ಗರಣೆ ಕೊಟ್ಟಿರೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ನೋಡ್ಬೋದು ಕುದೀತಾ ಇದೆ. ಇದು ಒಂದು 2 ಮಿನಿಟ್ಸ್ ಬಿಡ್ತಾ ಇದ್ದರೆ ಸ್ವಲ್ಪ ಆ ನೀರೆಲ್ಲ ಹೀರ್ಕೊಳ್ತಾ ಗಟ್ಟಿಯಾಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ ಮ್ಯಾಗಿ ಏನಿದೆ ಅದು ಬೆಂದು ಸ್ವಲ್ಪ ಮೆತ್ತಗೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ಬೆಂದಿದೆ ಅಲ್ಲ, ಹಾಗೆ ನೋಡೋದಕ್ಕಿಂತ ಕಡ್ಡಿ ಇರುತ್ತೆ. ಈಗ ಸ್ವಲ್ಪ ಬೆಂದು ಮೆತ್ತಗಾಗಿದೆ, ವಾಟರು ಕಡಿಮೆ ಆಗ್ತಾ ಬರುತ್ತೆ. ಸೊ ನೀವು ಅವಾಗ ಗೊತ್ತಾಗುತ್ತೆ ಅದು ಆಗ್ತಾ ಇದೆ, ರೆಡಿಯಾಗಿದೆ ಅಂತೇಳಿ. ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಹೊರಗಡೆ ಹೋಗಿ 1ಕ್ಕೆ 3 ದುಡ್ಡು ಕೊಟ್ಟು ತಿನ್ನೋದ್ರಿಂದ ಮನೆಯಲ್ಲೇ ಮಾಡಿ ಹೆಲ್ತಿಯಾಗಿ ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲರೂ. ಮಾಡಿಕೊಟ್ರೆ ನೀವು ಕೂಡ ಮಾಡಿ ತಿಂದು ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.